ನೀವೆಲ್ಲರೂ ಸಂತೋಷವಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಈ ಒಂದು ದಿನದಲ್ಲಿ ನಾವು ಶ್ರಮೆ ಮರಣ ದಿನಗಳಲ್ಲಿ ಆತನ ಶ್ರಮೆಯ ಕುರಿತಾಗಿ ನಾವು ಒಂದೊಂದನ್ನು ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಮತ್ತೆ ನಾವು ಯೇಸು ಕ್ರಿಸ್ತನ ಒಂದು ಶಿಲುಬೆಯ ವಿಷಯವಾಗಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಶಿಲುಬೆ ಏರಿಸುವುದು ಅನ್ನೋದ ವಿಷಯವಾಗಿ ನಾವು ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿದ್ದರ ವಿಷಯವಾಗಿ ಈ ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಪ್ರಾಚೀನ ಪ್ರಪಂಚದಲ್ಲಿ ಅಪರಾಧಿಗಳನ್ನು ಶಿಕ್ಷಿಸಲು ಅವರು ಈ ಒಂದು ಶಿಲುಬೆಯನ್ನು ಏರಿಸುವುದನ್ನು ನೋಡುತ್ತೇವೆ. ಬಹಿರಂಗವಾಗಿ ಅವಮಾನವನ್ನು ಪಡಿಸಲಿಕ್ಕೆ ಈ ಶಿಲುಬೆಯನ್ನು ಅವರು ಏರಿಸಿದರು ಎಂಬುದಾಗಿ ನೋಡುತ್ತೇವೆ. ಯೇಸುವಿನ ಕಾಲದಲ್ಲಿ ಅಪರಾಧಿಗಳನ್ನ ಕೊಲ್ಲಬೇಕು ಅಂತ ನೋಡುವಾಗ ಅವರನ್ನ ಡೈರೆಕ್ಟ್ ಆಗಿ ಕೊಲ್ಲದ ಹಾಗೆ ಅವರನ್ನ ಆ ಶಿಲುಬೆಗೆ ಏರಿಸಿ ಅವರನ್ನ ಕೊಲ್ಲಿಸುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಸಾಮಾನ್ಯವಾಗಿ ಘೋರ ಅಪರಾಧಿಗಳನ್ನ ತಪ್ಪು ಮಾಡಿದಾಗ ದಾಸರನ್ನಾಗಲಿ ದಂಗೆಗಳನ್ನ ಎಬ್ಬಿಸಿದವರನ್ನ ಅವರು ಶಿಲುಬೆಗೆ ಏರಿಸುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ. ಒಬ್ಬ ಅಪರಾಧಿಗೆ ಶಿಲುಬೆಗೆ ಮರಣ ದಂಡನೆಯನ್ನು ವಿಧಿಸಿದ ಬಳಿಕ ಆತನು ತನ್ನ ಶಿಲುಬೆಗೆ ಏರಿಸುವ ಸ್ಥಳದವರೆಗೂ ಆತನು ಹೊತ್ತುಕೊಂಡು ಹೋಗಬೇಕಾಗಿದ್ದಾನೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯು ಸಹ ಆತನು ತನ್ನ ಶಿಲುಬೆಯನ್ನ ಆತನು ಹೊತ್ತುಕೊಂಡು ಹೋದನೆಂದರೆ ಪ್ರಾಚೀನ ಕಾಲದಲ್ಲಿ ಆ ಶಿಲುಬೆ ಏರಿಸುವಂತಹ ಎಲ್ಲ ಪ್ರೊಸೆಸ್ಗಳನ್ನ ಎಲ್ಲ ಸ್ಟೆಪ್ಸ್ಗಳನ್ನ ಯೇಸು ಸ್ವಾಮಿಯು ಸಹ ಆತನು ಅನುಭವಿಸಿದನು. ಶಿಲುಬೆಗೇರಿಸುವ ಮೊದಲು ಅವನಿಗೆ ಏಟುಗಳನ್ನು ಹೊಡೆದು ಎಂಬುದಾಗಿ ಯೇಸು ಸ್ವಾಮಿಯು ಸಹ ಆತನು ಆ ಶಿಲುಬೆಗೇರಿಸುವ ಮೊದಲು ಆತನು ಆ ಕೊರಡೆಗಳಿಂದ ಹೊಡಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಆತನ ಮುಖದ ಮೇಲೆ ಗುದ್ದಿಸಿಕೊಂಡಿದ್ದನು ಎಂಬುದಾಗಿ ನೋಡುತ್ತೇವೆ. ಆತನಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪ್ರಾಚೀನ ಕಾಲದಲ್ಲಿ ಶಿಲುಬೆಗೇರಿಸತಕ್ಕಂಥ ಎಲ್ಲ ಪ್ರೊಸೆಸ್ ಅನ್ನ ಎಲ್ಲ ಸ್ಟೆಪ್ಸ್ಗಳನ್ನ ಯೇಸು ಸ್ವಾಮಿಯು ನನಗಾಗಿ ನಿನಗಾಗಿ ಆತನು ಅನುಭವಿಸಿದ ಎಂಬುದಾಗಿ ಆತನು ಸಹ ಏಟುಗಳನ್ನ ತಿಂದು ಕೊರಡಿಗಳಿಂದ ನಿಲ್ಲಿಸಿಕೊಂಡು ತನ್ನ ಶಿಲುಬೆಯನ್ನು ಆತನು ಆ ಶಿಲುಬೆಗೇರಿಸುವ ಸ್ಥಳದ ಹೊರಗೆ ಆತನು ಹೊತ್ತುಕೊಂಡು ಹೋದನು ಎಂಬುದಾಗಿ. ಬ್ಲೀಡಿಂಗ್ ಆಗ್ತಕ್ಕಂತಹ ದೇಹದ ಮೇಲೆಲ್ಲ ನೋವನಾಗಿದೆ, ದೇಹದ ಮೇಲೆಲ್ಲ ಬಾಸುಂಡೆಗಳು ಎದ್ದಿವೆ, ದೇಹದ ಮೇಲೆಲ್ಲ ರಕ್ತವನ್ನು ಹರಿತಾ ಇದೆ. ತಲೆಯಿಂದ ರಕ್ತ, ಕಾಲುಗಳಿಂದ ರಕ್ತ, ಬೆನ್ನುಗಳಿಂದ ರಕ್ತ, ಆತನ ಮೈಯೆಲ್ಲ ರಕ್ತವನ್ನು ಹರಿತಿರುವಂತಹ ದೇಹದ ಮೇಲೆ ಶಿಲುಬೆಯನ್ನು ಹೊತ್ತುಕೊಂಡು ಆತನು ಶಿಲುಬೆಗೆ ಹಾಕಿಸುವಂತಹ ಸ್ಥಳದ ವರ್ಗ ಆತನು ಹೊತ್ತುಕೊಂಡು ಹೋದನೆ ಎಂಬುದಾಗಿ. ಇದು ಈ ಶಿಲುಬೆಗೆ ಏರಿಸುವುದನ್ನು ನೋಡುವಾಗ ನೋವನ್ನು ಉಂಟು ಮಾಡುವ ಭಂಗಿಯಿಂದ ಅಪರಾಧಿಗೆ ಉಸಿರಾಡಲು ಕಷ್ಟವಾಗ್ತಿದ್ದಂತೆ. ಆ ಶಿಲುಬೆಯೆಲ್ಲ ಮೈಯೆಲ್ಲ ಉಡಿಸಿಕೊಂಡು ಆತನಿಗೆ ಅನೇಕ ಏಟುಗಳನ್ನು ಹಾಕಿ ಆತನ ಶಿಲುಬೆಯನ್ನು ತೆಗೆದುಕೊಂಡು ಹೋಗುವಾಗ ಅಪರಾಧಿಗಳಿಗೆ ಆ ಒಂದು ಉಸಿರಾಡಲು ಕಷ್ಟವಾಗಿ ಕ್ರಮೇಣವಾಗಿ ಉಸಿರು ಕಟ್ಟಿ ಸಾಯುತ್ತಿದ್ರು ಅಂತ. ಆದರೆ ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಆತನು ಶಿಲುಬೆಯನ್ನು ಹೊತ್ತುಕೊಂಡು ಶಿಲುಬೆಯ ಸ್ಥಳದವರೆಗೆ ಹೊತ್ತುಕೊಂಡು ಆತನು ಶಿಲುಬೆಯ ಮೇಲೆ ನೇತಾಕಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ. ನಾವು ಈ ಒಂದು ಕ್ರಾಸ್ ವೇಟ್ ಅನ್ನೋದನ್ನು ನೋಡುವಾಗ ಎಷ್ಟು ಅದು ವಜನ್ ಆಗಿತ್ತು, ಎಷ್ಟು ವೇಟ್ ಆಗಿತ್ತು ಎಂಬುದಾಗಿ ನೋಡುವಾಗ ಈ ಬೈಬಲ್ ಡಸಂಟ್ ಸ್ಪೆಸಿಫೈ ಎಕ್ಸಾಕ್ಟ್ ವೇಟ್ ಎಂಬುದಾಗಿ. ಯಾವ ಸ್ಥಳದಲ್ಲೂ ಎಕ್ಸಾಕ್ಟ್ ವೇಟ್ ಅನ್ನು ಸ್ಪೆಸಿಫೈ ಮಾಡಿಲ್ಲ ಅಂತೆ. ಸುಮಾರು 300 ಪೌಂಡ್ಸ್ ಇರ್ತದೆ. ಅದನ್ನ ಅಂದ್ರೆ ಸುಮಾರು 136 ಕಿಲೋಗ್ರಾಮ್ಸ್ ಅಂತ 136 ಕಿಲೋಗ್ರಾಮ್ಸ್ ಶಿಲುಬೆಯನ್ನು ಆತನು ಹೊತ್ತುಕೊಂಡು ಹೋದನೆ ಮನೆ. ಅಷ್ಟೊಂದು ಭಾರವುಳ್ಳಂತಹ ಶಿಲುಬೆಯನ್ನ ಯೇಸು ಕ್ರಿಸ್ತನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹೋದನೆ ಮನೆ. The cross estimated to be ಸುಮಾರು 3 to 4 meters ಹೈಟ್ ಇತ್ತಂತೆ. ಸುಮಾರು 3 ರಿಂದ 4 ಮೀಟರ್ ಹೈಟ್ ಇತ್ತಂತೆ. ಆಮೇಲೆ ಬೀಡ್ತಂದ್ರೆ ಕ್ರಾಸ್ ಬೀಡ್ತ ನೋಡುವಾಗ ಸುಮಾರು 2 ಮೀಟರ್ಸ್ ವೈಡ್ ಇತ್ತಂತೆ. ಈ ಒಂದು ಭಾರವುಳ್ಳಂತಹ ಆ ಒಂದು ಶಿಲುಬೆಯನ್ನ ಆತನು ಹೊತ್ತುಕೊಂಡು ಹೋದನೆ ಮನೆಗೆ. ಬಾರ್ಡರ್ ಆಫ್ ಸಿನ್, ಸ್ಯಾಕ್ರಿಫೈಸ್ ಆಫ್ ಸಿನ್, ನಿನ್ನ ಒಂದು ಬಿಡುಗಡೆಗಾಗಿ ಆತನು ತೋರಿಸಿದಂತಹ ಪ್ರೀತಿಯನ್ನು ನಾವು ಶಿಲುಬೆಯ ಮೇಲೆ ಆತನು ಆ ಒಂದು ಹೆವಿ ವೇಟ್ ಇರತಕ್ಕಂಥ 136 ಕಿಲೋಗ್ರಾಮ್ ಇರತಕ್ಕಂತಹ ಶಿಲುಬೆಯನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಯಾಕೆ ಗೊತ್ತಾ? ನಾನು ನೀನು ಪಾಪದಿಂದ ಬಿಡುಗಡೆಯನ್ನು ಆಗಬೇಕೆಂಬುದಾಗಿ, ನಾನು ನೀನು ಮಾಡಿರ್ತಕ್ಕಂಥ ಪಾಪಗಳ ಕ್ಷಮಾಪಣೆಗಾಗಿ, ನಾನು ನೀನು ನಿತ್ಯ ಜೀವವನ್ನು ಸೇರಬೇಕೆಂಬುದಾಗಿ, ನಾನು ನೀನು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಆತನು ಅಂತ ಭಾರವುಳ್ಳಂತಹ ಶಿಲುಬೆಯನ್ನು ಹೊತ್ತುಕೊಂಡು ಆತನು ಶಿಲುಬೆಯ ಸ್ಥಳಕ್ಕೆ ಹೋದನೆ ಎಂಬುದಾಗಿ ನೋಡ್ತೇವೆ. ಆತನು ಶಿಲುಬೆಯ ಸ್ಥಳಕ್ಕೆ ಆತನು ಅದನ್ನು ಎತ್ತುಕೊಂಡು ಹೋದನು. ಆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸುರಿಸಿದಂತಹ ರಕ್ತವು ನನ್ನನ್ನು ನಿನ್ನನ್ನು ಕರೀತಾ ಇದೆ.
ಮಗನೇ ಮಗಳೇ ನೀನು ಎಲ್ಲಿದೆಯಾ? ಆತನು ನನಗಾಗಿ ನಿನಗಾಗಿ ಶಿಲುಬೆಯ ಮೇಲೆ ಆತನು ತನ್ನ ರಕ್ತವನ್ನೆಲ್ಲ ಸುರಿಸಿದನು. ಈಗಾಗಲೇ ನಾವು ನೋಡಿರುವಾಗ ತನ್ನ ಕೈಗಳಿಗೆ ಮೊಳೆಗಳನ್ನು ಜಡಿದರು, ಕಾಲುಗಳಿಗೆ ಮೊಳೆಗಳನ್ನು ಜಡಿದರು. ಆತನ ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದರು. ಮುಳ್ಳಿನ ಕಿರೀಟವನ್ನು ಇಟ್ಟಾಗ ತಲೆಯಿಂದ ರಕ್ತವು ಹರಿತಾ ಇದೆ, ಕೈಗಳಿಂದ ರಕ್ತವು ಹರಿತಾ ಇದೆ, ಆತನ ಕಾಲುಗಳಿಂದ ರಕ್ತವು ಹರಿತಾ ಇದೆ. ಕೊರಡೆಗಳಿಂದ ಹುಡಿಸಿಕೊಂಡಿದ್ದಾಗ ಮೈಯಲ್ಲಿ ಇರ್ತಕ್ಕಂಥ ಎಲ್ಲ ಮಾಂಸವನ್ನು ಕಿತ್ತು ಬಂದು ಸುಮಾರು 2-3 ಇಂಚು ಮಾಂಸವನ್ನು ಕಿತ್ತು ಬಂದು ಒಂದೊಂದು ಪೇಟನ್ನು ಹಾಕುವಾಗ ದೇಹದ ಮೇಲಿರ್ತಕ್ಕಂಥ ಮಾಂಸವು ಕಿತ್ತು ಬರ್ತಾ ಇದೆ. ಆತನ ಒಂದೊಂದು ಹನಿ ರಕ್ತವು ಕರಿತಾ ಇದೆ. ಮಗನೇ ಮಗಳೇ ನೀನು ಎಲ್ಲಿಗೆ ಹೋಗಿದ್ದೀಯಾ? ಆತನು ನಿನಗಾಗಿ ಸುರಿಸಿದ ರಕ್ತವನ್ನು ನೀನು ಮರೆತು ಎಲ್ಲಿಗೆ ಹೋಗಿದ್ದೀಯಾ? ಆತನು ಸುರಿಸಿದ ರಕ್ತವನ್ನು ಮರೆತು ನೀನು ನಿನ್ನ ಕೆಲಸದಲ್ಲಿ, ನೀನು ನಿನ್ನ ಬಿಸಿಯನ್ನು ನೀನು ಬಿಸಿಯಾಗಿದ್ದೀಯಾ? ಆತನ ಸನ್ನಿಧಾನದಲ್ಲಿ ಬರುವುದನ್ನು ನೀನು ಮರೆತು ಬಿಟ್ಟಿರುತ್ತೀಯ. ಮಗನೇ ಮಗಳೇ, ಆತನ ರಕ್ತವನ್ನು ನೀನು ಜ್ಞಾಪಕವನ್ನು ಮಾಡಬೇಕಾಗಿದೆ. ಶಿಲುಬೆಯ ಮೇಲೆ ಭಾರವುಳ್ಳಂತ ಶಿಲುಬೆಯನ್ನು ಹೊತ್ತುಕೊಂಡು ಆತನು ಶಿಲುಬೆಯ ಹೊರಗೆ ನಡೆದು ಆತನ ಶಿಲುಬೆಯ ಮೇಲೆ ನೇತಾಕಲ್ಪಟ್ಟು ಆತನ ರಕ್ತವು ಆ ಶಿಲುಬೆಯಲ್ಲಿ ಹರಿತಾ ಇದೆ. ಆ ಹರಿಯುವಂತ ರಕ್ತವು ನನ್ನನ್ನ ನಿನ್ನನ್ನ ಆತನು ಕರಿತಾ ಇದೆ. ನನ್ನ ಒಂದು ರೆಸ್ಪಾನ್ಸ್ ಆತನ ಒಂದು ಪೈನನ್ನು, ಆತನ ನೋವನ್ನು, ಆತನ ಒಂದು ಇನ್ಸಲ್ಟನ್ನು ಎಲ್ಲವೂ ಆತನು ಅನುಭವಿಸಬೇಕು. 4ನೇ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡುವಾಗ, ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪುಗಳನ್ನು ಹತ್ತಿರ ಕರೆದು ಅವನಿಗೆ ಹೇಳಿದ್ದರಿಂದ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತಮ್ಮನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿದ್ದಾರೆ. ಈ ಒಂದು ದಿನದಲ್ಲಿ ನನ್ನನ್ನು ನಾನು ನಿರಾಕರಿಸಿಕೊಳ್ಳಬೇಕಾಗಿದೆ. ನನ್ನನ್ನು ನಾನು ನಿರಾಕರಿಸಿಕೊಂಡು ಆ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕಾಗಿದೆ. ಮರಣಕರವಾದಂತಹ ಶಿಲುಬೆಯನ್ನು, ಘೋರವಾದಂತಹ ಶಿಲುಬೆಯನ್ನು, ನೋವನ್ನುಂಟು ಮಾಡುವಂತಹ ಶಿಲುಬೆಯನ್ನು ನೀನು ಯಾವ ವಿಷಯವಾಗಿ ನೀನು ನೋವನ್ನುಂಟು ಮಾಡ್ತಾ ಇದೆಯಾ? ಜನರು ನಿನ್ನ ಮನಸ್ಸನ್ನು ನೋಯಿಸಿದ್ದಾರೆ ಎಂಬುದಾಗಿ, ಅಥವಾ ಜನರು ನಿನ್ನನ್ನು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ಪಡಿಸ್ತಾ ಇದ್ದಾರೆ ಎಂಬುದಾಗಿ ನೀನು ಆತನಿಗಾಗಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದೆಯಾ? ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಲ್ಲಿ ನೋಡುವಾಗ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ಬರಬೇಕೆಂಬುದಾಗಿ ನೀನು ದಿನಾಲು ನಿನ್ನನ್ನು ನೀನು ನಿರಾಕರಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಬರಬೇಕಾಗಿದೆ. ನಿನ್ನ ಲೋಕದ ಆಶೆಯನ್ನು, ಸ್ವೇಚ್ಛ ಆಶೆಯನ್ನು, ನಿನ್ನ ಎಲ್ಲ ಅಭಿಲಾಷೆಗಳನ್ನು ನಿರಾಕರಿಸಿ ನೀನು ಆತನ ಸನ್ನಿಧಾನದಲ್ಲಿ ಬರಬೇಕಾಗಿದೆ. ಆತನು ದಿನಾಲು ಎಂಬುದಾಗಿ ಅಪೊಸ್ತಲರ ಕೃತ್ಯ 1:3 ನೋಡುವಾಗ, ಆತನು ಹಾದಿಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತವೆಂದೆಂದು ಅನೇಕ ಪ್ರಯಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳು ಆತನು ಅವರಿಗೆ ಕಾಣಿಸಿಕೊಡುತ್ತಾ ದೇವರ ರಾಜ್ಯದ ವಿಷಯಗಳ ಸಂಗತಿಗಳನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ನೋಡ್ತೇವೆ. ಆ ಅಪೊಸ್ತಲರ ಕೃತ್ಯ 5:30 ನೋಡುವಾಗ, ನೀವು ಮರದ ಕೊಂಬಕ್ಕೆ ತೂಗು ಹಾಕಿದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದ. ಮರದ ಕಂಬಕ್ಕೆ ಆತನು ತೂಗು ಹಾಕಲ್ಪಟ್ಟಿದ್ದ. ಆತನ ಪ್ರೀತಿಯನ್ನು ನೀನು ಮರೆತು ಹೋಗ್ತಾ ಇದೆಯಾ? ನೀನು ನಾನು ಮಾಡಿರ್ತಕ್ಕಂಥ ಪಾಪಗಳ ಕ್ಷಮಾಪಣೆಗಾಗಿ ಆತನು ಮರದ ಕಂಬಕ್ಕೆ ಆತನು ತೂಗು ಹಾಕಲ್ಪಟ್ಟಿದ್ದಾನೆ. ಇಬ್ರಿಯ 12:2 ನೋಡುವಾಗ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಆತನ ಅವಮಾನವನ್ನು ಅಲಕ್ಷ್ಯವನ್ನು ಮಾಡಿ ಅನೇಕ ಅವಮಾನವನ್ನು ಆತನ ಅನುಭವಿಸಿದ. ಶಿಲುಬೆಯ ಮರಣವನ್ನು ಆ ಒಂದು ಸಹಿಸಿಕೊಂಡು ದೇವರ ಸಿಂಹಾಸನದ ಬದಲಿಗೆ ಆತನ ಆಸನವಾಗಿದ್ದಾನೆ. 1 ಪೇತ್ರ 2:24 ನೋಡುವಾಗ, ನಾವು ಪಾಪದ ಪಾಲಿಗೆ ಸತ್ತು ನೀವು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದಿರಲಿಲ್ಲ. ಅದೇ ರೀತಿಯಲ್ಲಿ ನೋಡುವಾಗ ನಾವು ಫಿಲಿಪ್ಪಿ 2:6 ನೋಡೋಣ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡುಗಡೆಗೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾಗಿದ್ದಾನೆ. ಆತನು ತನ್ನ ಅಮೂಲ್ಯ ಪದವಿಯನ್ನು ಆತನು ಬಿಡಲಿದೆ. ತನ್ನನ್ನು ತಾನು ಬರಿದು ಮಾಡಿಕೊಂಡು ಆತನು ದಾಸನ ರೂಪವನ್ನು ಧರಿಸಿಕೊಂಡು ನನಗಾಗಿ ನಿನಗಾಗಿ ಶಿಲುಬೆಯನ್ನು ಏರಿದ್ದಾನೆ ಎಂಬುದಾಗಿ ಗಲಾತ್ಯ 2:20 ನೋಡುವಾಗ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಕೊಂಡಿದವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನನ್ನು ಜೀವಿಸುತ್ತಾನೆ.
ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೀಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಳ್ಳಬೇಕಾಗಿ. ಪೌಲನು ಗಲಿತದಲ್ಲಿ ಹೇಳುವಾಗ ಶಿಲುಬೆಯು ಒಂದು ಮರಣದ ಸಂಕೇತವಾಗಿದ್ದರೂ ಪೌಲನಿಗೆ ಅದು ಹೊಸ ಜೀವವಾಗಿತ್ತು. ಆತನ ಶಿಲುಬೆಯನ್ನ ತಾನು ಆತನು ಒಪ್ಪಿಸಿಕೊಟ್ಟಿರುವಾಗ ಶಿಲುಬೆಯಲ್ಲಿ ಯೇಸುವಿನ ಒಂದು ಮರಣವನ್ನು ನೋಡುವಾಗ ಪೌಲನಿಗೆ ಒಂದು ಜೀವವಾಗಿತ್ತು. ಗಲಾತ್ಯ 5:14 ನೋಡುವಾಗ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಶಾಲಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರೆ ನಾನು ನೀನು ಕ್ರಿಸ್ತ ಯೇಸುವಿನಿಗೆ ಸಂಬಂಧಪಟ್ಟಿದ್ದಲ್ಲಿ ನೀನು ಆತನಿಗೆ ಹಿಂಬಾಲಿಸುತ್ತೇನೆ, ಆತನ ಮಗನಾಗಿದ್ದೇನೆ ಎಂಬುದಾಗಿ ನೀನು ಒಪ್ಪಿಕೊಳ್ಳುವಾಗ ನೀನು ನಿನ್ನ ಶರೀರ ಅಭಿಲಾಷೆಯನ್ನ ಸ್ವೇಚ್ಛಾಭಿಲಾಷೆಯನ್ನ ವಿಷಯಾಭಿಲಾಷೆಯನ್ನು ನೀನು ಶಿಲುಬೆಗೆ ಹಾಕಬೇಕಾಗಿದೆ. ನಾನು ನೀನು ಲೋಕದ ಆಶೆಗಳನ್ನೆಲ್ಲ ಶಿಲುಬೆಗೆ ಹಾಕಿ ಜಡಿಯಬೇಕಾಗಿದೆ. ನೀನು ನನ್ನ ಒಂದು ಎಲ್ಲ ಶರೀರ ಭಾವವನ್ನು ಸ್ವೇಚ್ಛ ಅಭಿಲಾಷೆಯನ್ನು ಶಿಲುಬೆಗೆ ಹಾಕಿ ನೀನು ಆತ್ಮನ ಹಿಂಬಾಲಿಸಬೇಕಾಗಿದೆ. ಕರ್ತನ ಪ್ರಿಯ ಸಹೋದರ ಸಹೋದರಿಯರಿಗೆ ಹೋಲಿಸಿ 2:14 ನೋಡುವಾಗ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷ ರೂಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ನೀನು ಮಾಡಿರ್ತಕ್ಕಂಥ ಪಾಪಗಳ ನಿಮಿತ್ತವಾಗಿ ಆತನು ಶಿಲುಬೆಯಲ್ಲಿ ನೀನು ಪರಿಶುದ್ಧನಾಗಿ ಜೀವಿಸಬೇಕು, ನಿತ್ಯ ಜೀವಕ್ಕೆ ಸೇರಬೇಕೆಂಬುದಾಗಿ ನಿನ್ನ ಪಾಪಗಳೆಲ್ಲ ಆತನು ಶಿಲುಬೆಗೆ ಜಡಿದನು. ಪಾಪವು ಮರಣಕ್ಕಿಂತಲೂ ಕೆಟ್ಟದಾಗಿರುತ್ತೆ. ಈ ಪಾಪ ಅನ್ನೋದೇನಂದ್ರೆ ಮರಣಕ್ಕಿಂತಲೂ ಕೆಟ್ಟದಾಗಿರುತ್ತೆ. ಇದು ದೇವರ ಮತ್ತು ನಿನ್ನ ಸಂಬಂಧವನ್ನು ಅದನ್ನು ದೂರವನ್ನು ಮಾಡ್ತಾರೆ. ಒಂದು ವೇಳೆ ನೀನು ಶರೀರದ ಆಶೆ, ಸ್ವೇಚ್ಛಾಭಿಲಾಷೆ, ಲೋಕದಾಶೆ, ಕಾಮಾಭಿಲಾಷೆ ನೀನು ಮುಳುಗಿದ್ದಲ್ಲಿ ನಿನ್ನ ಮತ್ತು ದೇವರ ಸಂಬಂಧವು ದೂರ ಮಾಡಲಿಕ್ಕೆ ಸಾಧ್ಯ. ಇದು ದೂರವಾಗುವ ದಿಸ್ ವಿಲ್ ಡಿಸ್ಕನೆಕ್ಟ್. ಪಾಪ ಅನ್ನೋದು ಮರಣಕ್ಕಿಂತಲೂ ಭಯಂಕರವಾಗಿದೆ. ಹೀಗಾಗಿ ನೀನು ಪಾಪದಿಂದ ದೂರವಿರಬೇಕಾಗಿದೆ. ಲೋಕದಾಶೆಯನ್ನ, ಶರೀರದ ಆಶೆಯನ್ನ, ಕಣ್ಣಿನ ಆಶೆಯನ್ನ, ಕಾಮಾಭಿಲಾಷೆಯನ್ನ ನಾವು ಶಿಲುಬೆಗೆ ಜಡಿಯಬೇಕಾಗಿದೆ. ಯೇಸು ಶಿಲುಬೆಯ ಮೇಲೆ ಸತ್ತು ದೇವರಿಂದ ಜೀವಿತರಾಗಿ ಎಬ್ಬಿಸಲ್ಪಟ್ಟಾಗ ಸೈತಾನನು ಮತ್ತು ಮರಣದ ಬಲವನ್ನು ಸೋಲಿಸಿದ ದೇವರಾಗಿದೆ. ಕೊಲಸ್ಯ 1:20 ನೋಡುವಾಗ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದ. ಆತನು ಸುರಿಸಿದಂತಹ ರಕ್ತವು ನಿನಗೆ ಸಮಾಧಾನವನ್ನು ಉಂಟು ಮಾಡಿದೆ. ಆತನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿ ಸಮಸ್ತವು ಆತನ ಮೂಲಕ ಸಂಧಾನ ಮಾಡಿಸಿಕೊಳ್ಳಬೇಕೆಂದು ಇದೆಲ್ಲ ನಿಷ್ಕರ್ಷೆ ಮಾಡಿದನೆಂಬುದಾಗಿದೆ. ಆ ದಿನದಲ್ಲಿ ಯಾಜಕರು ನೋಡುವಾಗ ಜನರ ಪಾಪಗಳನ್ನು ತೆಗೆದು ಹಾಕಲು ಪ್ರಾಣಿಯನ್ನು ಬಲಿ ಕೊಟ್ಟು ಅದರ ರಕ್ತವನ್ನು ಚಿಮುಕಿಸುತ್ತಿರುವುದಾಗಿದೆ. ಅದೇ ರೀತಿ ಈಗ ದೇವರೇ ಬಲಿಯನ್ನು ಅರ್ಪಿಸಿದ್ದಾರೆ. ಅವರು ಆ ದಿನದಲ್ಲಿ ಪಾಪಗಳನ್ನು ತೆಗೆದುಹಾಕಲು ಪ್ರಾಣಿಯನ್ನು ಬಲಿ ಕೊಟ್ಟು ರಕ್ತವನ್ನು ಚಿಮುಕಿಸಿದ ಹಾಗೆ ನೀನು ಶುದ್ಧಗೊಳ್ಳಬೇಕೆಂಬುದಾಗಿ ನಿನ್ನ ಪಾಪದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಆತನು ಸುರಿಸಿದಂತಹ ರಕ್ತವನ್ನು ಆತನು ಶಿಲುಬೆಗೆ ಏರಿಸಿರುವುದನ್ನು ನೀನು ಮರೆತು ಹೋಗದ ಹಾಗೆ ಆತನ ಸನ್ನಿಧಾನದಲ್ಲಿ ಪ್ರತಿದಿನ ಬರುವಂಥ ಮಗನು ಆತನು ನಿನಗಾಗಿ ಪ್ರತಿ ಕ್ಷಣ ಪ್ರತಿದಿನ ಆತನು ಕಾಯುತ್ತಿರುವಾಗ ನನ್ನ ಮಗನು ನನ್ನ ಸನ್ನಿಧಾನದಲ್ಲಿ ಬರುತ್ತಾನೆ ಎಂಬುದಾಗಿ ಹೇಳಿರುವಾಗ ಆತನ ರಕ್ತವು ಆ ಹರಿದಿರ್ತಕ್ಕಂತಹ ಶಿಲುಬೆಯ ಮೇಲೆ ಹರಿದಿರುವಂತಹ ರಕ್ತವು ನಿನ್ನನ್ನು ಕರೀತಾ ಇದೆ. ಮಗನೇ ಮಗಳೇ ನೀನು ಎಲ್ಲಿದೆಯಾ ಎಂಬುದಾಗಿ, ಮಗನೇ ಮಗಳೇ ನೀನು ಆತನ ಸನ್ನಿಧಾನದಲ್ಲಿ ಬಾರದೆ ಇರುವುದನ್ನು ಎಷ್ಟು ದಿನಗಳಾಗಿವೆ ಎಂಬುದಾಗಿ ನೀನು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ. ಆತನು ಕೈ ಚಾಚಿ ಕರೆಯುತ್ತಿರುವಾಗ, ಆತನು ಕಾಯುತ್ತಿರುವಾಗ ನೀನು ನನ್ನ ಕೆಲಸದಲ್ಲಿ ಬಿಸಿಯಾಗಿದ್ದೇನೆ. ನನ್ನ ಕೆಲಸ ಒಂದು ಬಿಸಿ ಶೆಡ್ಯೂಲ್ನಲ್ಲಿ ಬಿಸಿಯಾಗಿದ್ದೇನೆ. ನಾನು ಆತನ ಸನ್ನಿಧಾನದಲ್ಲಿ ಬಾರದೆ ನನ್ನ ಕೆಲಸಗಳಲ್ಲಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಯೋಚನೆ ಮಾಡಬೇಕಾಗಿದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನೀನು ನಿರ್ಧಾರವನ್ನು ಮಾಡಬೇಕಾಗಿದೆ. ಸ್ವಾಮಿ, ಇಲ್ಲ ಕರ್ತನೆ, ನೀನು ಸುರಿಸಿದಂತಹ ರಕ್ತ ನನಗಾಗಿ ನೀನು ಕೊರಡೆಗಳಿಂದ ಧರಿಸಿಕೊಂಡಿದ್ದೆ, ನನಗಾಗಿ ನೀನು ಮುಳಿನ ಕಿರೀಟವನ್ನು ಧರಿಸಿಕೊಂಡಿದ್ದೆ, ನನಗಾಗಿ ನಿನ್ನ ಮುಖದ ಮೇಲೆ ಗುರುತಿಸಿಕೊಂಡಿದ್ದೆ ಕರ್ತನೆ. ನನಗಾಗಿ ಕರ್ತನೆ ನಿನ್ನ ಮೇಲಿನ ಹೊದಿಕೆಯನ್ನು ಆಪಾದಿರಿ ಸ್ವಾಮಿ, ಕೆಂಪು ಓಲಿಯನ್ನು ಹೊದಿಸಿದರೆ ಎಂಬುದಾಗಿ ಬ್ಲೀಡಿಂಗ್ ಆಗ್ತಕ್ಕಂಥ ದೇಹದ ಮೇಲೆ ನಿನಗೆ ಓಲಿಯನ್ನು ಹೊದಿಸಿದರೆ ಅದನ್ನು ತೆಗೆಯುವಾಗ ಎಷ್ಟು ನೋವಾಗಿ ಕರ್ತನೆ. ದೇಹದ ಮಾಂಸಗಳು 2 ಇಂಚುಗಳು ಒಂದೊಂದು ಪೆಟ್ಟು ಹಾಕುವಾಗ ಕರ್ತನೆ ಕಿತ್ತು ಬಂತು ಎಂಬುದಾಗಿ ನಿನ್ನ ಶರೀರದಲ್ಲಿರತಕ್ಕಂಥ ಎಲ್ಲ ರಕ್ತವು ಕರ್ತನೆ ಶಿಲುಬೆಯ ಬೇಲಿ ಕರ್ತನೆ ಹರಿದು ಹೋಯಿತು ದೇವ. ಅಪಾದರೆ ಸ್ವಾಮಿ, ನಿನ್ನ ಪ್ರೀತಿಯನ್ನ ಕರ್ತನೆ ನಾನು ಗ್ರಹಿಸದೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ ಕರ್ತನೆ.
ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳದೆ ನನ್ನ ಕೆಲಸದಿಂದ ನಾನು ಬಿಸಿಯಾಗಿದ್ದೇನೆ ಎಂಬುದಾಗಿ ನೀನು ಯೋಚನೆ ಮಾಡಬೇಕಾಗಿದೆ. ಆತನ ಪ್ರೀತಿಯನ್ನು ಗ್ರಹಿಸಬೇಕು. ಬಾ ಆತನ ಪಾದದಲ್ಲಿ ಬಾ. ಮೌನವಾಗಿದ್ದು ಆತನ ಪ್ರೀತಿಯನ್ನು ಗ್ರಹಿಸು. ಮೌನವಾಗಿದ್ದು ಆತನ ರಕ್ತವನ್ನು ಸುರಿಸಿದ್ದನ್ನು ಗ್ರಹಿಸಬೇಕು. ಆತನ ಸನ್ನಿಧಾನದಲ್ಲಿ ಕರ್ತನೇ, ನಾನು ನಿನ್ನ ಸನ್ನಿಧಾನದಲ್ಲಿ ಪ್ರತಿದಿನ ಬರುವಂತಹ ಮಗನು, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತಹ ಮಗನಾಗ್ತೇನೆ ಎಂಬುದಾಗಿ, ಪರಿಶುದ್ಧ ಜೀವಿತವನ್ನು ಜೀವಿಸುವಂತಹ ಮಗನಾಗ್ತೇನೆ ಎಂಬುದಾಗಿ ಒಂದು ವೇಳೆ ನೀನು ನಿರ್ಧಾರ ಮಾಡುವುದಲ್ಲ, ದೇವರು ನಿನಗೆ ಬಲಪಡಿಸುತ್ತಿದ್ದಾರೆ. ಇನ್ನು ಇಷ್ಟು ದಿನಗಳವರೆಗೆ ನೀನು ಆತನನ್ನ ಸ್ವಂತ ರಕ್ಷಕನಾಗಿ ನಿನ್ನ ಅಂಗೀಕರಿಸಿಕೊಳ್ಳದೆ ಇದ್ದಲ್ಲಿ, ಆತನ ಪ್ರೀತಿಯನ್ನು ನೀನು ಗ್ರಹಿಸದೆ ಇದ್ದಲ್ಲಿ, ಈ ಒಂದು ದಿನದಲ್ಲಿ ನೀನು ಆತನ ಸನ್ನಿಧಾನದಲ್ಲಿ ನಿನ್ನ ಪಾಪಗಳ ಕ್ಷಮಾಪಣೆಗಾಗಿ ಆತನನ್ನ ನೀನು ಪ್ರಾರ್ಥಿಸಬೇಕಾಗಿದೆ. ಸ್ವಾಮಿ, ನನ್ನ ಪಾಪಗಳೆಲ್ಲ ಕ್ಷಮಿಸು, ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ನೀನು ಕರೆಯನ್ನು ಕೊಡುವಾಗ, ಒಂದು ವೇಳೆ ನೀನು ಪಶ್ಚಾತ್ತಾಪದ ಹೃದಯದಿಂದ ಆತನನ್ನು ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಬರುತ್ತಿಲ್ಲ. ಪೌಲನು ಹೇಳುವಂತಹ ರೀತಿಯಲ್ಲಿ ಜೀವಿಸುವನು ನಾನಲ್ಲ, ಇನ್ನು ಮೇಲೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎನ್ನುವಾಗ, ಹೌದು ಸ್ವಾಮಿ, ನೀನು ನನ್ನಲ್ಲಿ ಜೀವಿಸು, ನನ್ನ ಹೃದಯದಲ್ಲಿ ಬಾ ಕರ್ತನೆ. ನಿನ್ನನ್ನು ಬಿಟ್ಟು ಎಷ್ಟೋ ದೂರ ಹೋಗಿದ್ದೇನೆ ಕರ್ತನೆ. ಲೋಕದಾಶೆ, ಶರೀರದಾಶೆ ಎಂಬುದಾಗಿ ಲೋಕದಾಶೆಯಲ್ಲಿ ನಾನು ಮುಳುಗಿದ್ದೇನೆ ಕರ್ತನೆ. ನನ್ನನ್ನು ನೀನು ಅದರಿಂದ ಎತ್ತು ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ನೀನು ಪ್ರಾರ್ಥನೆಯನ್ನು ಮಾಡುವಾಗ, ದೇವರು ನಿನ್ನನ್ನು ಆತನು ಆ ಒಂದು ಪಾಪದಿಂದ ಆತನು ಎತ್ತಲಿಕ್ಕಿಲ್ಲ. ಸ್ವಾಮಿ, ಹೌದು ಕರ್ತನೆ, ಪೌಲನು ಹೇಳುವಂತ ರೀತಿಯಲ್ಲಿ ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವಾಗ, ಸ್ವಾಮಿ ನೀನು ನನ್ನಲ್ಲಿ ಬಾ, ನನ್ನಲ್ಲಿ ಜೀವಿಸಿ ಎಂಬುದಾಗಿ ನಿನ್ನ ಪ್ರಾರ್ಥನೆಯನ್ನು ಮಾಡುವಾಗ, ದೇವರು ನಿನ್ನ ಹೃದಯದಿಂದ ಆತನು ಸುರಿಸಿದ ಜ್ಞಾಪಕ, ಆತನು ಸುರಿಸಿದ ರಕ್ತವನ್ನು ಜ್ಞಾಪಕ ಎಂದಿಗೂ ಮರೆಯಬೇಡ. ಈ ಒಂದು ಶ್ರಮೆ ಬರೋಣ ದಿನಗಳಲ್ಲಿ ಮಾತ್ರವಲ್ಲದೆ, ಈ ಒಂದು 40 ದಿವಸ ಉಪವಾಸ ದಿನಗಳಲ್ಲಿ ಆತನ ಶ್ರಮೆಯ ಕುರಿತಾಗಿ, ಆತನ ರಕ್ತದ ಕುರಿತಾಗಿ, ಆತನ ಶಿಲುಬೆಯ ಕುರಿತಾಗಿ ನೀನು ಧ್ಯಾನಿಸದೆ ಪ್ರತಿ ದಿನ ನೀನು ಆತನ ಶಿಲುಬೆಯನ್ನ, ಆತನ ಶಿಲುಬೆಯ ಮರಣವನ್ನ, ಆತನ ರಕ್ತವನ್ನ ನೀನು ಪ್ರತಿದಿನ ಜ್ಞಾಪಕ ಮಾಡಬೇಕು. ನಾನು ನೀನು ಆತನ ಸನ್ನಿಧಾನದಲ್ಲಿ ಜೀವಿಸುವಂತ ಮಗನು, ನಾನು ನೀನು ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತ ಮಗನು. ಆತನು ನಿನ್ನೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ. ಆತನ ರಕ್ತವು ನಿನ್ನನ್ನು ಕೂಗಿ ಕರೀತಾ ಇದೆ, ಮಗನೇ ಮಗಳೇ, ನಾನು ನಿನ್ನೊಂದಿಗೆ ಮಾತನಾಡ್ತೇನೆ, ನಾನು ನಿನ್ನೊಂದಿಗೆ ಮಾತನಾಡ್ತೇನೆ, ನಾನು ನಿನ್ನೊಂದಿಗೆ ಮಾತನಾಡಬೇಕೆಂಬುದಾಗಿ ಆತನು ನಿನ್ನಗಾಗಿ ಆತನು ವೇಟ್ ಮಾಡ್ತಿರುವಾಗ ನೀನು ಆತನ ಸನ್ನಿಧಾನದಲ್ಲಿ ಪಾಲ್ಗೊಳ್ಳುತ್ತೀಯ. ವಾಕ್ಯದ ಮೂಲಕ ಆತನು ನಿನ್ನನ್ನು ಮಾತನಾಡುತ್ತಿದ್ದಾನೆ. ನಿನ್ನನ್ನು ಮಾತನಾಡಿ ನಿನ್ನ ಆತನ ಬಲಪಡಿಸಬೇಕು. ನನ್ನ ಮಗನೊಂದಿಗೆ ಮಾತನಾಡಬೇಕು, ನನ್ನ ಮಗಳೊಂದಿಗೆ ಮಾತನಾಡಬೇಕೆಂಬುದಾಗಿ ಆತನು ದಿನವೆಲ್ಲ ಕಾಯ್ತಾ ಇದ್ದಾನೆ. ಆ ದಿನವೆಲ್ಲ ಆತನು ಕೈ ಚಾಚಿ ಕಾಯುತ್ತಿರುವುದನ್ನು ನಾವು ನೋಡ್ತೇವೆ. ಆತನ ಸನ್ನಿಧಾನದಲ್ಲಿ ಆತನ ಸ್ವರವನ್ನು ಕೇಳಿ ಆತನೊಂದಿಗೆ ಮಾತನಾಡುವ ಮಗನಾಗು, ಆತನು ಹೇಳುವಂತ ಮಾತನ್ನ ಕೇಳುವ ಮಗನು ಮಗಳಾಗು. ಬಾ ಆತನ ಪಾದದಲ್ಲಿ ಬಾ. ಸಾಕು ಇಷ್ಟು ದಿವಸ ನೀನು ಆತನನ್ನು ಬಿಟ್ಟು ಓಡಾಡಿದ್ದು, ಸಾಕು ಇಷ್ಟು ದಿವಸ ನೀನು ಆತನ ಸನ್ನಿಧಾನಕ್ಕೆ ಬಾರದೆ ಇರುವಂಥದ್ದನ್ನು, ಸಾಕು ನೀನು ಈ ಲೋಕದ ಕೆಲಸಗಳಲ್ಲಿ ನೀನು ಬಿಸಿಯಾಗಿರುವುದು. ಆತನ ನಿನಗಾಗಿ ಆತನ ರಕ್ತವು ನಿನ್ನನ್ನು ಕರಿತಾ ಇದೆ, ಆತನ ರಕ್ತವು ನಿನ್ನನ್ನು ಕೂಗಿ ಕರಿತಾ ಇದೆ, ಮಗನೇ ಮಗಳೇ ಬಾ ಎಂಬುದಾಗಿ. ಆತನ ಪಾತ್ರ